ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದ ಡಿಸ್ಟ್ರಿಬ್ಯೂಟರ್ 76/3/1 ಉಪ ಕಾಲುವೆಗೆ ಅಕ್ರಮವಾಗಿ ಕಟ್ ಓಪನ್ ಮಾಡಿರುವ ಅಧಿಕಾರಿಗಳಾದ ಎಇಇ ಈಶ್ವರ್ ಮತ್ತು ಜಿಇ ರಮೇಶ್ ಹಾಗೂ ಜಿಇ ಲಕ್ಷ್ಮಿ ಇವರುಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ ನಕ್ಕುಂದಿ ಗ್ರಾಮದ ರೈತರು. ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದ ರೈತರು ಈ ವಿಚಾರವನ್ನ ಕುರಿತು ಮಾತನಾಡಿದ್ದು, ಡಿಸ್ಟ್ರಿಬ್ಯೂಟರ್ 76/3/1 ಉಪ ಕಾಲುವೆ ಸರ್ವೆ ನಂಬರ್ 105 ವಿಸ್ತೀರ್ಣ 26 ಎಕರೆ ಹಾಗೂ ಸರ್ವೆ ನಂಬರ್ 106 ವಿಸ್ತೀರ್ಣ 10 ಎಕರೆ 24 ಗುಂಟೆ ಹಾಗೂ ಸರ್ವೆ ನಂಬರ್ 90 ವಿಸ್ತೀರ್ಣ 8 ಎಕರೆ 37 ಗುಂಟೆ ಈ ಜಮೀನುಗಳ ಮಾಲೀಕರು ಅಕ್ರಮವಾಗಿ ಪೈಪುಗಳನ್ನು ಹಾಕಿಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಒಟ್ಟು 50 ಎಕರೆ ಜಮೀನುಗಳಿಗೆ ನೀರು ಹರಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಕೆಳಭಾಗದ ರೈತರ ಜಮೀನುಗಳಿಗೆ ಬೆಳೆ ನಾಟಿ ಮಾಡಲು ಮತ್ತು ಇದ್ದ ಹತ್ತಿ, ಮೆಣಸಿನಕಾಯಿ, ಜೋಳದ ಬೆಳೆಗಳಿಗೆ ನೀರು ಹರಿಸಲು ಬಹಳ ತೊಂದರೆಯಾಗುತ್ತಿದೆ ಹಾಗೂ ಬೆಳೆಗಳು ಕೂಡ ಒಣಗಿ ಹೋಗುತ್ತಿವೆ. ಈ ವಿಷಯದ ಬಗ್ಗೆ ಮಾನ್ಯ ಸಹಾಯಕ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ನಂಬರ್ 4 ಉಪವಿಭಾಗ ಹಿರೇಕೊಟ್ನೇಕಲ್ ಕಚೇರಿಗೆ ಹಲವು ಬಾರಿ ಜಂಟಿ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜಮೀನಿನ ಮಾಲೀಕರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅನಧಿಕೃತವಾಗಿ ಕಾಲುವೆಗೆ ಕಾಂಕ್ರೀಟ್ ಬೆಡ್ ಹಾಕಿ ನೀರಾವರಿ ಇಲ್ಲದ ಜಮೀನುಗಳಿಗೆ ಸಮತಟ್ಟು ಆಗುವಂತೆ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅಕ್ರಮವಾಗಿ ಕಟ್ಟು ಓಪನ್ ಮಾಡಿರುವ ಪೈಪುಗಳನ್ನು ಅಳವಡಿಸಿಕೊಂಡು ಜಮೀನಿನ ಮಾಲೀಕರು ಮತ್ತು ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನಕ್ಕುಂದಿ ಗ್ರಾಮದ ರೈತರು ಬಸವರಾಜ್ ನಕ್ಕುಂದಿ, ವೀರೇಶ್ ಅಗಸಿ ಮುದ್ದಿನ, ಮಹಂತೇಶ್ ಪೂಜಾರಿ, ತಿಪ್ಪಣ್ಣ ನಾಯ್ಕ್, ವಿರುಪಣ್ಣ ಚಲವಾದಿ, ಶಿವಪ್ಪ ನಾಡಗೌಡ, ಹುಲಿಗೆಪ್ಪ ನಕ್ಕುಂದಿ, ಶಿವ ಮಹಂತೇಶ್ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು ಉಪಸ್ಥಿತರಿದ್ದರು. ವರದಿ ಎಂಡಿ ಗೌಸ್, ಪ್ರಜಾಪವರ್ ಟಿವಿ, ಮಾನವಿ. ಸರ್, ನಮ್ಮದು ಮಾನವಿ ತಾಲೂಕು ನಕ್ಕುಂದ್ರಿ. ನಮ್ಮ ಹೆಸರು ಮಹಂತೇಶ್ ಪೂಜಾರಿ ಅಂತಾರೆ ಸರ್. ಸರ್, ಇದ್ರ ವಿಷಯ ಏನಂದರೆ 76/3/1 ಅಂದರೆ ಕರಿಗುಡ್ಡದಿಂದ ನಕ್ಕುಂದಿಗೆ ಹೋಗೋ ಕೆನಲ್ ಸರ್, ಅದು ಮೇನ್ ಕೆನಲು. ಅವರು 105, 106, 108 ಸರ್ವೆ ನಂಬರ್ ಏನು ಸರ್, ಅಲ್ಲೇ ವಾಟರ್ ಕೋರ್ಸ್ನಾಗ ಹಾಕಿ ನೀರು ಕಟ್ತಾರೆ ಸರ್. ಅದನ್ನು ಇಲ್ಲಿ ಹಿರೇಕೊಟ್ನೇಕಲ್ಲು ಸಾಬ್ರಿಗೆ ಲೆಟ್ರ್ ಕೊಟ್ಟಿರು ಸರ್ 10ನೇ ತಿಂಗಳದಾಗ. ನಾವು ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ ಇನ್ನೂ ಇದುವರೆಗೆ. ಆದ್ರೆ ಈಗ ನಾವು ಇಲ್ಲಿ ಆಫೀಸಿಗೆ ಬಂದ್ರೆ ನೀವು ಎದಕ್ಕೆ ಬರ್ತಾರೆ ಆಫೀಸಿಗೆ ಅಂತ ಕೇಳ್ತಾರೆ ಸರ್. ಈಗ ನಾವು ನಿನ್ನೆ ತಹಸೀಲ್ದಾರ್ ಕೂಡ ಮಾತಾಡಿದ್ರು ಅವರು ಮಾಡಿ ಕೊಡ್ತು ಅಂತಾರೆ ಸರ್. ಅವ್ರು ಮೈಕಿಕವಾಗಿ ಬರ್ಕೊಡ್ರು ಅಂತ ಹೇಳಿದ್ರು ನಮ್ಗೆ ಇನ್ನಾದರೂ ಕೊಟ್ಟಿಲ್ಲ ಸರ್. ಇದನ್ನು ನಾವು ಯರಮರ್ಸಿಗೆ ನೀರಾವರಿ ಅಧಿಕಾರಿಗಳಿಗೆ, ಶಿರುವಾರಕ್ಕೆ ನೀರಾವರಿ ಅಧಿಕಾರಿಗಳಿಗೆ, ಮುಂಡ್ರಾಬಾದ್ ನೀರಾವರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಮುಟ್ಟಿಸಿವು ಸರ್. ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್. ಆದ್ದರಿಂದ ನಾವು ಇವತ್ತಿನ ದಿನ ಇಲ್ಲಿ ಧರಣಿ ಮಾಡ್ಬೇಕಂತ ಎಲ್ಲರೂ ಸೇರಿವಿ ಸರ್. ಏನು ಸರ್, ಮೊದಲೆಲ್ಲ ಬರ್ತದೆ ಸರ್. ಅಲ್ಲಿ ಅವರಿಗೆ ವಾಟರ್ ಕೋರ್ಸ್ನಾಗ ಹಾಕೋಕ್ಕೆ ಇಲ್ಲ ಸರ್. ಅದು ಮೇನ್ ಕೆನಾಲಿಗೆ ಇನ್ನೂ ಒಂದು ಏನು ಮಾಡ್ಯಾರ ಸರ್, ಮೊದಲು ಮಣ್ಣು ಇದ್ದು ಕಾಲುವೆ ಈಗ ಬೆಡ್ ಹಾಕ್ಸ್ಬಿಟ್ಟಾರೆ ಸರ್. ಸುಮಾರು 4 5 ಫೀಟ್ ಬೆಡ್ ಹಾಕಿಸಿ ಅಲ್ಲಿ ಒಂದು ವಾಲ್ ಕಟ್ಟಿಬಿಟ್ಟಾರೆ ಸರ್. ಅವರಿಗೆ ಅನುಕೂಲ. ಇವರೇ ಇಲ್ಲ ರಮೇಶ್ ಸರ್, ಲಕ್ಷ್ಮಿ ಮೇಡಮ್ಮು ಅವ್ರು ಬಂದು ಅಧಿಕಾರಿಗಳು ಬಂದು ಹಾಕ್ಸಾರ ಸರ್. ಅದು ಅಕ್ರಮವಾಗಿ ಹಾಕಿ ಸರ್. ಅಲ್ಲಿ ಹಾಕೋಕ್ಕೆ ಇಲ್ಲ. ಯಾಕಂದ್ರೆ ಇಲ್ಲಿ ಅಧಿಕಾರಿಗಳು ಎಷ್ಟೋ ಮಂದಿ ಇಲ್ಲಿ ಮಾಡಿದಾರೆ ಸರ್ ಡ್ಯೂಟಿ. ಅವರೆಲ್ಲ ಕರೆಕ್ಟಾಗಿ ಮಾಡ್ಯಾರ ಸರ್. ಈಗ ಅವ್ರನ್ನ ಕೇಳಿದ್ರು ಆ ಮೇಲಧಿಕಾರಿ ಬಂದು ಹಾಕಂತ ಕೆಲಸ ಮಾಡಲಾರ್ದಂಥ ಕೆಲಸ ಇವರೇ ಮಾಡಿಬಿಟ್ಟಾರೆ ಸರ್. ಅಲ್ಲಿ ಕಂಟ್ರೋಲ್ ಪಾಯಿಂಟ್ ಕಟ್ಟಿಕೊಟ್ಟಾರೆ ಅವರಿಗೆ. ಇಲ್ಲೇ ಕಟ್ರಿ ನೀವು ಇಲ್ಲೇ ಕಟ್ಟಕ್ಕೆ ಐತೆ ಅಂತ ಹೇಳ್ತಾರೆ ಸರ್. ಅದನ್ನು ನಾವು ರೈಟಿಂಗ್ನಾಗ ಲಿಖಿತವಾಗಿ ಬರ್ಕೊಡ್ತು ಅಂತಾರೆ, ಬರ್ಕೊಡಲ್ಲ ಸರ್. ಆಫೀಸಿಗೆ ಬಂದ್ರೆ ನೀವು ಯಾಕೆ ಬರ್ತೀರಿ, ಇಲ್ಲಿ ಏನೈತೆ ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಮಾಡ್ತು ಅಂತ ನಮ್ಗೆ ನೆನ್ಸಾರ ಸರ್. ಅದು ನಕ್ಕುಂದಿ ಟು ಕರಿಗುಡ್ಡ ಮೇನ್ ಕೆನಲ್ ಸರ್. ಅದು ವಾಟರ್ ಕೋರ್ಸ್ ಐತೆ ಸರ್. ನಾವೇನಂತೀವಿ ಸರ್, ಫೀಲ್ಡ್ ಕೆನಾಲಿಗೆ ಕಟ್ಬೇಕಂತ ಹೇಳ್ತು ಸರ್. ಎಫ್ಸಿಗೆ ಅವರು WC ವಾಟರ್ ಕೋರ್ಸ್ಗೆ ಕಟ್ತು ಅಂತ ಅವ್ರು ಅಂತಾರೆ ಸರ್. ಅದನ್ನು ಇಲ್ಲ ಸರ್, ಮ್ಯಾಪ್ ಕೂಡ ನಮ್ಮ ತಕ್ಕ ಐತೆ ನೋಡ್ರಿ ಸರ್. 76/3/1 ಐತಿ ಸರ್. ಅದು 250 ಫೀಟ್ ಉದ್ದ ಐತೆ ಸರ್. ಆ 250 ಫೀಟ್ ಉದ್ದದಾಗ ಯಾರು ಕಟ್ಟಬಾರ್ದಂತ ಐತೆ ಸರ್. ಅದು ಅದನ್ನೇ ನಾವು ಎಷ್ಟು ಸಲ ಹೇಳಿದ್ರು ಅವರು ಅಲ್ಲೇ ಕೊಡ್ತು ಅಂತಾರೆ ಸರ್. ಸೊ ಇವತ್ತಿನ ಧರಣಿ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಕಳೆದ 8 ತಿಂಗಳಿಂದ ಹಲವಾರು ಸಾರಿ ನಾವು ಮನವಿ ಪತ್ರಗಳನ್ನು ಕೊಟ್ಟರೂ ಕೂಡ ಡಿಸ್ಟ್ರಿಬ್ಯೂಟರ್ 76 ಪರವಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜೈ ಮತ್ತು AWಗಳು
ಭೂಮಾಲಕರ ಪರ ಕೆಲಸ ಮಾಡ್ತಾ ಇರೋದಕ್ಕೆ ಅದೊಂದು ಅಕ್ರಮ ಗೋಡೆಯನ್ನು ಕಟ್ಟಿ ಅದನ್ನು ತೆರವುಗೊಳಿಸ್ಬೇಕಂತ ಇವತ್ತೇನು ಪ್ರತಿಭಟನೆ ಶುರುವಾಗಿದೆ. ಈ ಸಂಬಂಧಿಸಿದ ಅಧಿಕಾರಿಗಳು ಬಂದು ಆ 76 ಡಿಸ್ಟ್ರಿಬ್ಯೂಟ್ರನ್ನ ನೀರು ಕೆಳಭಾಗಕ್ಕೆ ತಲುಪುವವರೆಗೆ ಕೆಲಸ ಮಾಡಬೇಕು. ಯಾಕಂದರೆ ಒಬ್ಬ ಭೂಮಾಲಕರ ಪರವಾಗಿ ಮತ್ತು ಅಧಿಕಾರಿಗಳ ದರ್ಪ ತೋರಿಸದೆ ರೈತರಿಗೆ ಗೋಳು ಕೇಳೋರು ಯಾರು ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಈಗಾಗಲೇ ಹಲವಾರು ಸಾರಿ ಮನವಿ ಪತ್ರ ಕೊಟ್ಟರೂ ಕೂಡ ಗಮನಕ್ಕೆ ತರದ ಅಧಿಕಾರಿಗಳು ಇವತ್ತು ಪ್ರತಿಭಟನೆ ಮೂಲಕ ಏನು ಎಚ್ಚರಿಸ್ತಾ ಇದ್ದೀವಿ, ಕೆಳಭಾಗದ ರೈತರಿಗೆ ನೀರು ದೊರಕಿಸದೆ ಹೋದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಈ ಹೋರಾಟಕ್ಕೆ ಸಾಕ್ಷಿಯಾಗಿ ಮತ್ತು ಈ ಹೋರಾಟಕ್ಕೆ ಏನಾದರೂ ಹಾನಿ ಆದರೆ ಅಧಿಕಾರಿಗಳೇ ನೇರ ಹೊಣೆಯನ್ನು ಹೊತ್ಕೊಳ್ಬೇಕಾಗ್ತದೆ ಅಂತೇಳಿ ಈ ಪ್ರತಿಭಟನೆ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಮತ್ತು ನಕ್ಕುಂದಿ ಕೊನೆ ಭಾಗ ಅಂದರೆ ನಕ್ಕುಂದಿಯಲ್ಲಿ ಒಂದು ಹಳೆ ಕೆರೆ ಇದೆ, ಆ ಕೆರೆಗೆ ನೀರು ಸರಬರಾಜು ಆಗಬೇಕು. ಸತತ 30 ವರ್ಷಗಳಿಂದ ಆ ಕೆರೆ ತುಂಬುತ್ತಿತ್ತು. ಈಗ ಕೆರೆಗೆ ಗುಬ್ಬಿ ಕುಡಲಿಕ್ಕೆ ನೀರಿಲ್ಲ ಅಂದರೆ ಮೇಲೆ ಅಧಿಕಾರಿಗಳು ನಿರ್ಲಕ್ಷ್ಯದ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಹಾಗಾಗಿ ಕೆಳಭಾಗದ ರೈತರಿಗೆ ತೊಂದರೆ ಆಗ್ತದೆ. ಈ ತೊಂದರೆಯನ್ನು ಸರ್ಕಾರವೇ ನೇರ ಹೊಣೆಯಾಗಿ ಹೊತ್ಕೊಳ್ಬೇಕಾಗ್ತದೆ. ಕರೆಕ್ಟಾಗಿ ಅಂದರೆ ಅಲ್ಲಿನ ಜೆಇಗಳು ಮತ್ತು ಎಡಬಲಿಗಳು 76ನೇ ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಅಕ್ರಮ ಪೈಪ್ಗಳನ್ನು ತೆರವುಗೊಳಿಸಿ ಸರ್ಕಾರದ ನಿಯಮಾನುಸಾರ ಸರಬರಾಜು ಮಾಡಬೇಕಂತೇಳಿ ಈ ಹೋರಾಟದ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಬಸವರಾಜ್ ಬಾಗಲವಾಡ, ಹೋರಾಟಗಾರರು. ನಮ್ಮ ಹೆಸರು ಶಿವಮಾಂತೇಶ್ ಅಂತೇಳಿ, ನಕ್ಕುಂದಿಲಿಂದ ನಮ್ಮೂರು ನಕ್ಕುಂದಿ. ಈಗ 76/3/1 ಕಾಲುವೆಗೆ ಅಕ್ರಮವಾಗಿ ಪೈಪ್ ಹಾಕ್ಕೊಂಡು ಅನೇಕ ಜನ, ಅವರು ರೈತರೇ ಆದರೂ ತಪ್ಪಿಲ್ಲ. ಅವರು ನೀರು ಕಟ್ಟೋದ್ರಲ್ಲಿ ಇವರು ಜೈ ಸಾಹೇಬರು ಎಡಬಲಿ ಸಾಹೇಬರು ಅಕ್ರಮವಾಗಿ ಪೈಪ್ ಹಾಕೋಕ್ಕೆ ಅವರೇ ಕುಮ್ಮಕ್ಕೆ ನೀಡಿರೋದಿಲ್ಲಿ. ಅದರಿಂದ ಕೆಳಭಾಗದ ಒಂದು 300-350 ಎಕರೆಗೆ ತೊಂದರೆ ಆಕತ್ತೆ ನೀರು ಕಟ್ಟಕ್ಕೆ. ಈಗ 10ನೇ ತಾರೀಕು 8ನೇ ತಿಂಗಳು 2024 ನಾವು ಮನವಿ ಕೊಟ್ಟರು ಇವತ್ತಿನವರೆಗೂ ಬಂದಿಲ್ಲ. ಅವರು ನಮಗೇನು ಸಮಸ್ಯೆ ಅಂತ ಪರಿಹಾರ ಮಾಡಿಲ್ಲ ಅವರು. ಆದರೆ ನಾವು ಕಾಲೇ ತೆಗೆಸಿದ್ದು ನೋಡಿ ಒಂದು 2 ದಿನಕ್ಕೆ ಬಂದು ಜೈ ಸಾಹೇಬ್ರು ಅವ್ರಿಗೆ ಬೆಡ್ ಹಾಕಿ ಕೊಟ್ಟಾರಂತಂದ್ರೆ ಇವ್ರದ್ದು ಎಷ್ಟು ಕುಮ್ಮಕ್ಕೆ ಇರಬಾರ್ದು. ಆಗ ಅಕ್ರಮವಾಗಿ ಪೈಪ್ ಹಾಕೊಳ್ಳೋಕ್ಕೆ ಇವರೇ ಕುಮ್ಮಕ್ಕು, ಜೈ ಸಾಹೇಬ್ರು ಎಡಬಲಿ ಸಾಹೇಬ್ರೇ ಕುಮ್ಮಕ್ಕೆ ಕೊಟ್ಟು ಆ ಪೈಪ್ಗಳನ್ನ ಬೆಡ್ಡನ್ನ ಅವರೇ ಹಾಕ್ಸಿದ್ದು. ಆ ಬೆಡ್ಡು ಆ ಪೈಪ್ ಹಾಕಿದ್ರಿಂದ ನಮ್ಮ ಕೆಳಭಾಗದ ರೈತರಿಗೆ ತೊಂದರೆ ಆಗತ್ತದ. ಇದನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುಂಡ್ರಾಬಾದ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಕೂಡಲೇ ಈ ಪೈಪ್ಗಳು ಅಕ್ರಮವಾಗಿರೋ ಪೈಪ್ಗಳನ್ನ ತೆಗೆಸಿ ಆ ಬೆಡ್ಡನ್ನು ತೆರವುಗೊಳಿಸ್ಬೇಕು. ಆ ಬೆಡ್ಡು ಆ ಅಕ್ರಮ ಪೈಪ್ಗಳನ್ನು ತೆರವುಗೊಳಿಸಿದ ಮಾತ್ರ ಆ ಕೆಳಗಡೆ ಭಾಗಕ್ಕೆ ನೀರು ಸಿಗ್ತದೆ, ಇಲ್ಲಾಂದರೆ ಸಿಗೋದೇ ಇಲ್ಲ. ನಮಗೇನು ನಮ್ಮ ರೈತರದೇನು, ಅವರು ರೈತರು ನಾವು ರೈತರು, ಅದ್ರಾಗೇನು ತಪ್ಪು ಬೇರೆ ಇದಿಲ್ಲ. ನಮಗೇನದ ಮ್ಯಾಪ್ ಪ್ರಕಾರ ನೀರು ಕೊಡ್ರಿ. ಅವ್ರು ಎಲ್ಲಿ ಮ್ಯಾಪ್ ಬರ್ತದೆ 250 ಫೀಟ್ನೊಳಗೆ ಮ್ಯಾಪ್ ಬರ್ತದೆ ಅಂದರೆ ಅವ್ರಿಗೆ ಕೊಡ್ರಿ, ಖಾಲಿ ತಪ್ಪೇನಿಲ್ಲ. ಅವರು ರೈತರಲ್ಲ ಬೇರೆಯವರ. ಅದು ಕೊಡ್ತೀನಿ ಲೆಟ್ರ್ ಕೊಡ್ತೀನಿ ಅಂತೇಳಿ 8 ತಿಂಗಳಿಂದ ಸತಾಯಿಸಾಕಿದ್ದಾರೆ ಹೊರತು ಇವತ್ತಿನವರೆಗೂ ರೈತರಿಗೆ ಲೆಟ್ರ್ ಕೊಟ್ಟಿಲ್ಲ. ಮುಂದೆ ಏನು ಅವರು ಬಂದು ಆ ಕಾರ್ಯನ ಇದು ಮಾಡೋಕತ್ತಿಲ್ಲ ಅವರು.